ಹಾಯ್, ಗುಡ್ ಮಾರ್ನಿಂಗ್ ಎವ್ರಿ ಒನ್. ಏನಿಲ್ಲ, ಇವತ್ತು ನಾನು ಜಿಮ್ಮಿಗೆ ಹೋಗಿಲ್ಲ. ಯಾಕಪ್ಪ ಅಂದರೆ ಸ್ವಲ್ಪ ನಾನು ಊರಲ್ಲಿಲ್ಲ, ಹೊರಗಡೆಗಿದ್ದೆ. ನಮ್ಮ ಕೋಚ್ ನನಗೆ ಫೋನ್ ಮಾಡಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. 3 ಕಿಲೋಮೀಟ್ರ್ ವಾಕಿಂಗ್ ಮಾಡಿ ಹಾಗೂ ಡೈಲಿ ವಾರ್ಮಪ್, ಆಮೇಲೆ 50 ಫ್ರೀ ಸ್ಕ್ವಾಡ್ಸ್, 50 ಪುಷಪ್ಸ್ ಮಾಡಿ ಉಡೇಸಕ್ಕೆ ಸರ್ ನನಗೆ ನೋಡೋಣ ಅಂತಂದಿದ್ದಾರೆ. ಆಗ್ತಾಯಿದ್ದೀನಿ, ವಾಕಿಂಗ್ ಮಾಡ್ತಾಯಿದ್ದೀನಿ. 1 ಕಿಲೋಮೀಟ್ರ್ ಆಗಿದೆ. ಇನ್ನೂ 1 ಕಿಲೋಮೀಟ್ರ್ ಮುಂದಕ್ಕೆ ಹೋಗಿ ಅಲ್ಲಿ ಯಾವ್ದಾರು ಒಂದು ಪಾರ್ಕ್ ಆಯ್ತು ಅಥವಾ ಸೈಡಿಗೆ ಎಲ್ಲರೂ ಒಂದು ಹತ್ರ ವಾರ್ಮಪ್ ಎಕ್ಸಸೈಸ್ ಮಾಡಿಸಿ ಆಮೇಲೆ ರಿಟರ್ನ್ ಮತ್ತೆ 2 ಕಿಲೋಮೀಟ್ರ್ ವಾಕ್ ಆಗುತ್ತೆ. 4 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಗೆ ನಮ್ಮದು ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ವಾಕಿಂಗ್ ಮಾಡ್ತಾ ಬರ್ತಾಯಿದ್ದೀನಿ. ಈ ಸೀನ್ಸ್ ಚೆನ್ನಾಗಿದೆ. ಅಕ್ಕಪಕ್ಕ ಕಬ್ಬಿನ ಗದ್ದೆಗಳು ಚೆನ್ನಾಗಿದೆ. ಕಂಟಿನ್ಯೂ ಇರುತ್ತೆ ವ್ಲಾಗಿದು. ಈಗ ಫೋನ್ ಮಾಡಿದ್ರು ನಮ್ಮ ಮಾಸ್ಟರ್, ವಾಕಿಂಗ್ ಮಾಡ್ತಾಯಿದ್ದೀನಿ ಸರ್ ಅಂದು ವಿಡಿಯೋ ಕಾಲ್ ಮಾಡಿದ್ರು. ತೋರಿಸಿದೆ, ಹಾಂ ಸರ್ ವಾಕಿಂಗ್ ಮಾಡಿ ಅಂತ ಅಂದರು. ಹಾಗೆ ಮೇಲೆ 50 ಸ್ಕ್ವಾಡ್ಸು 50 ಪುಷಪ್ಸ್ ನೀವು ಮಾಡಲೇಬೇಕು ಸರ್, ಮಾಡಿದ್ದು ನನಗೆ ಫೋಟೋಸ್ ಹಾಕಲೇಬೇಕು ಅಂತಿದ್ದಾರೆ. ಹಾಕೋಣ, ಅದಕ್ಕೇನಂತೆ. ಡಿಮೋಟಿವೇಶನ್ ಆಗ್ಬಾರ್ದಲ್ಲ, ಮೋಟಿವೇಶನಲ್ಲಿದ್ದೀವಿ. 100 ಡೇಸ್ ಚಾಲೆಂಜ್ ಬೇರೆ ತಗೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಅವರು ಸಹ ನಮಗೆ ಬಿಟ್ಟು ಕೊಡ್ತಿಲ್ಲ. ಸರ್ ಒಂದು ದಿನ ಬಿಟ್ಟರೆ ಮಿಸ್ ಆಗ್ಬಿಡುತ್ತೆ. 100 ಡೇಸ್ ಚಾಲೆಂಜ್ ತಗೊಂಡಿದ್ದೀರಾ, ಕಂಟಿನ್ಯೂ ನೀವು ಮಾಡಲೇಬೇಕು. ನೀವು ವಿಡಿಯೋ ಮಾಡಿ ಹಾಕಿ ಬಿಡಿ. 100 ಡೇಸ್ ಚಾಲೆಂಜ್ ನೀವು ನಿಮ್ಮ ಮನಸ್ಸಿಂದ ನೀವು ಕಂಪ್ಲೀಟ್ ಮಾಡಿ ಅಂದಿದ್ದಾರೆ. ಆಯ್ತು ಸರ್, ಮಾಡ್ತಿದ್ದೀನಿ, ನೋಡಿ ಹಾಕ್ತೀನಿ, ನಿಮಗೆ ವಿಡಿಯೋ ಹಾಕ್ತೀನಿ ಸರ್. ವಾಕಿಂಗ್ ಮಾಡ್ಕೊತ ಬಂದೆ. ಬ್ರಿಡ್ಜ್ ಬಂತು, ಒಂದು ಕೃಷ್ಣಾ ನದಿ ಬ್ರಿಡ್ಜ್ ಇದು. ಹೊಸ ಬ್ರಿಡ್ಜ್ ರೆಡಿ ಆಗ್ತಾ ಇದೆ. ಇದು ಹಳೆ ಬ್ರಿಡ್ಜ್. ನದಿ ತುಂಬಿ ಹರಿತಾ ಇದೆ. ಫ್ಲೋನು ಭಾಳ ಇದೆ. ಚಳಿಯು ತುಂಬ ಜೋರಾಗಿದೆ, ಸ್ಪೀಡ್ ಇದೆ ನದಿ. ಬಾತುಕೋಳಿಗಳು, ಇಲ್ಲಿ ಭಾಳ ಇದಾವೆ. ಇಲ್ಲಿ ಬಹಳ ಬಾತುಕೋಳಿಗಳು ಇದ್ದಾವೆ. ಬನ್ನಿ ಏನು ಮಾಡೋಣ. ಈ ಬ್ರಿಡ್ಜ್ ದಾಟಿ ಒಂದು ರೌಂಡ್ ಹೋಗಿ ಬರೋಣ. ಎಷ್ಟಾಗುತ್ತೆ ನೋಡೋಣ. ಈ ಬ್ರಿಡ್ಜ್ ದಾಟಿಯಲ್ಲಿ ನಾವು ಇರ್ತಕ್ಕಂಥ ಲೊಕೇಶನ್ನ ಪಿನ್ ಮಾಡ್ಕೊಂಡು ಬಂದಿದ್ದೀನಿ. ಎಷ್ಟು ಕಿಲೋಮೀಟ್ರ್ ಬಂದಿದ್ದೀವಿ ಅಂತ ಗೊತ್ತಾಗುತ್ತೆ. ನೋಡೋಣ. ತುಂಬ ಮುದ್ದಾಗಿ ಕಾಣಿಸ್ತಿದ್ದಾವೆ, ಚೆನ್ನಾಗಿ ಆಟ ಆಡ್ತಿದ್ದಾವೆ ಇವು ನೀರಲ್ಲಿ. ಚೆನ್ನಾಗಿದೆ ನೋಡೋದು. ಸೂರ್ಯೋದಯ ಟೈಮು. ಅದು ರೈಲ್ವೆ ಬ್ರಿಡ್ಜು. ಇದು ಕೃಷ್ಣಾ ನದಿ ತುಂಬ ಹರಿತಾ ಇದೆ. ಹೊಸ ಬ್ರಿಡ್ಜ್ ರೆಡಿ ಮಾಡ್ತಾ ಇದ್ದಾರೆ, ರೆಡಿ ಆಗ್ತಾ ಇದೆ, ರೆಡಿ ಆಗಿದೆ. ಆಮೇಲೆ ನೀರಿನ ಫ್ಲೋನು ಭಾಳ ಇದೆ ಇಲ್ಲಿ. ನಾನು 5 ಗಂಟೆ 50 ನಿಮಿಷಕ್ಕೆ ಮನೆ ಬಿಟ್ಟಿರೋದು. ಡೈರೆಕ್ಷನ್ ಹಾಕ್ತೀನಿ. ನಾನೀಗ ಹೋಗ್ಬೇಕಿರೋದು ಬೈ ಮಿಸ್ಟೇಕಾಗಿ 3.2 ಕಿಲೋಮೀಟ್ರ್ ಬಂದ್ಬಿಟ್ಟಿದ್ದೀವಿ. ಇಲ್ಲಿಗೆ ಹೋಗ್ಬೇಕಾಗಿರೋದು. ನಾನು ವಿಡಿಯೋ ಮಾಡ್ಕೊತ ಸುಮ್ಮನೆ ಬಂದುಬಿಟ್ಟಿದ್ದೀನಿ ಉದ್ದಕ್ಕೆ.
ಈಗ ಇದೆ ನೋಡಿ, ಈಗ ಎಕ್ಸಸೈಸ್ ಮುಗಿಸ್ಕೊಂಡು ವಾಕಿಂಗ್ ಹೋಗ್ಬೇಕಲ್ಲ ಉಲ್ಟಾ ಈಗ ಇದು ಇದೆ ಮಜಾ. ಬನ್ನಿ ವಾರ್ಮ್ ಅಪ್ ಚಾಲೂ ಮಾಡೋಣ. ಈಗ ಭಾಳ ಲೆಂತ್ ಬಂದಿಲ್ಲ ಅಂತ ಅಂದ್ಕೊಂಡೆ, ನೋಡೋಣ ಪೂರ ಎಕ್ಸಸೈಸ್ ಆಗಿದ್ಮೇಲೆ ನೋಡಿ ವಾರ್ಮ್ ಅಪ್ ಚಾಲೂ ಮಾಡೋಣ ಈಗ. One, 2, 3, 4, 5, 6, 7, 8, 9, 10, 11, 12, 13, 14, 15, 16, 2, 3, 4, 5, 6, 7, 8, 9, 10, 11, 12, 13, 14, 15. 1, 2, 3, 4, 5, 6, 7, 8, 9, 10, 11, 12, 13, 14, 15. ವಾಕಿಂಗ್ ಆಯಿತು, ಡೈಲಿ ವಾರ್ಮಪ್ ಆಯಿತು, ಆಮೇಲೆ 50 ಫ್ರೀ ಸ್ಕ್ವಾಟ್ಸ್ ಆಯಿತು. ಇನ್ನೇನು 50 ಪುಷಪ್ಸ್ ಉಳಿದಾವೆ ಅಷ್ಟೇ. ಓಕೆನಾ, 50 ಪುಷಪ್ಸ್ನ ಕಂಪ್ಲೀಟ್ ಮಾಡೋಣ. ಕಂಪ್ಲೀಟ್ ಮಾಡಿ ವಿಡಿಯೋ ಎಂಡ್ ಮಾಡೋಣ. ಓಕೆನಾ, ನೋಡಿ ಬನ್ನಿ ಮಾಡೋಣ, ಸ್ಟಾರ್ಟ್ ಮಾಡೋಣ. ಪುಷಪ್ಸ್ ಮಾಡೋದಕ್ಕೆ ಅಲ್ಲಿ ಹೊಳೆ ನದಿ ದಡದಲ್ಲಿ ಭಾಳ ಇದು ಸ್ವಲ್ಪ ಕೆಸರು ಮಣ್ಣು ಭಾಳ ಇತ್ತು. ಹಾಗಾಗಿ ಜಾಗ ಹುಡುಕೊಳ್ತಾ ಬಂದ್ವಿ. ಪಕ್ಕ ಹೊಸ ಬ್ರಿಡ್ಜ್ ಇತ್ತಲ್ಲ, ಆ ಬ್ರಿಡ್ಜ್ ಮೇಲೆ ಬರ್ತಾಯಿದ್ವಿ ನೋಡಿ. ಪೂರ ಆ ಮೇನ್ ರೋಡಿಂದ ಪಾಸಾಗಿ ಈ ಗದ್ದೆಯಿಂದ ಮುಂದಕ್ಕೆ ಹೋಗಿ ಹಪ್ಪತ್ಕೊಂಡ ಬಂದ್ವಿ. ಈಗ ನೋಡಿ ಇಲ್ಲಿ ಹೊಸ ಬ್ರಿಡ್ಜ್ ಇದು. ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ಪೂರ ಮುಗಿದಿದೆ. ಇದು ಚಾಲೂ ಮಾಡಿಲ್ಲ, ಯಾಕೆ ಗೊತ್ತಿಲ್ಲ. 50 ಪುಷಪ್ಸ್ ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ರೆ, ಚಾಲೆಂಜ್ ಕಂಪ್ಲೀಟ್ ಮಾಡಿದ್ರೆ ಇವತ್ತಿಂದ ಟಾಸ್ಕ್ ಪೂರ ಮಾಡ್ದಂಗೆ ಆಗುತ್ತೆ. ನಾವು
ಟಾಸ್ಕ್ ಕಂಪ್ಲೀಟ್ ಆದರೆ ಸಾಕು. ಟಾಸ್ಕ್ ಕಂಪ್ಲೀಟ್ ಮಾಡೋಣ. 50 ಪುಷಪ್ಸ್ ಚಾಲೆಂಜ್ ನೋಡೋಣ ಎಷ್ಟಾಗುತ್ತೆ. ಸ್ಟಾರ್ಟ್ ಮಾಡೋಣ. Seven, 8, 9, 10, 11, 12, 13, 14, 15. One, 2, 3, 4, 5, 6, 7, 8, 9, 10, 11, 12, 13, 14, 15. ಟೋಟ್ಲ್ 30 ಪುಷಪ್ಸ್ ಆದ್ವು. ಇನ್ನು 20 ಪುಷಪ್ಸೇ ಭಾಳ ಕಷ್ಟ ಕೊಡ್ತಿದ್ದವು. ಇನ್ನು 20, ಇನ್ನು 20 ಪುಷಪ್ಸ್ ಮಾಡೋಣ. ಇನ್ನು 20 ಮುಗಿಸೋಣ. ಇನ್ನು 20 ಪುಷಪ್ಸ್ ಟ್ರೈ ಮಾಡೋಣ. ಟಾಸ್ಕ್ ಕಂಪ್ಲೀಟ್ ಆಗುತ್ತೆ ಇವತ್ತಿಂದು. Ten, 11, 12, 13, 14, 15, 16, 17, 18, 19, 20. Yes. 21. ಹಾಯ್ ಎಲ್ಲರೂ, ಈ ಪೂರ ವಿಡಿಯೋ ನೋಡಿದ್ದೀರ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಇವತ್ತು ನನಗೆ ಕೊಟ್ಟಂಥ ಟಾಸ್ಕ್ ಕಂಪ್ಲೀಟ್ ಆಗಿದೆ. ಒಂದು 2 ವಾರ್ಮಪ್ ವಿಡಿಯೋ ಮಾಡಿಲ್ಲ ನಮ್ಮ ಹುಡುಗ ಕೊಟ್ಟಿದ್ದೆ. ವಿಡಿಯೋ ರೆಕಾರ್ಡಿಂಗ್ ಆಗ್ತಿದೆ ಅಂತಂದೇಳಿ ಅದು ರೆಕಾರ್ಡಿಂಗ್ ಬಟನ್ ಪ್ರೆಸ್ ಮಾಡಿದ್ದೇನೆ ಅಂದ್ಕೊಂಡೇಳಿ ಅವನು ಕೊಟ್ಬಿಟ್ಟಿದ್ದಾನೆ. ಮಾಡಿದ್ದೀನಿ. ಇವತ್ತಿನ ಟಾಸ್ಕ್ ಕಂಪ್ಲೀಟ್ ಆಯಿತು. 3 ಕಿಲೋಮೀಟರ್ಸ್ ವಾಕಿಂಗ್, 3 ಕಿಲೋಮೀಟರ್ಸ್ ಒಂದು ಹೆಚ್ಚು ಕಮ್ಮಿ 4.5 ಕಿಲೋಮೀಟ್ರ್ ಆಗಿದೆ ಅಲ್ಲ ನಂದೀಗ. ಯಾಕಂದರೆ ಬಿಸ್ತಳಾಗಿದ್ದ ಬಂದು ಮತ್ತು ಇಲ್ಲಿ ಮೇಲೆ ಬ್ರಿಡ್ಜಿಂದ ಮೇಲೆ ಬಂದು ಮಾಡಿದ್ದು ನೋಡಿ. ಅಲ್ಲೇ ನಾನು ಸ್ಟಾರ್ಟಿಂಗಲ್ಲಿ ವಾರ್ಮ್ ಅಪ್ ಮಾಡಿದ್ದಿಲ್ಲೇ ಈ ಏರಿಯಾದಲ್ಲೇ. ಇಲ್ಲಿ ಮೇಲ್ಗಡೆಗೆ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಿದ್ದಿದ್ರೆ ಕಡೆಗೆ ಬಂದುಬಿಡ್ತಿದ್ದೆ ನಾನು. ಪೂರ ವಾರ್ಮ್ ಅಪ್ ವಿಡಿಯೋ ಎಲ್ಲ ಮುಗಿಸ್ಕೊಂಡು ನೋಡಿ. ಚೆನ್ನಾಗಿದೆ, ವೆದರ್ ತುಂಬ ಚೆನ್ನಾಗಿದೆ. ಇಲ್ಲಿ ವ್ಯೂ ಚೆನ್ನಾಗಿದೆ, ಗದ್ದೆಗಳು ಪೂರ ಹೋಗಿದ್ದು ಮತ್ತೀಗ ಮೇಲೆ ಬಂದಿರೋದು. ಪೂರ ಇವತ್ತಿಂದ ಟಾಸ್ಕ್ ಪೂರ ಕಂಪ್ಲೀಟ್ ಆಯಿತು. ನೀರು ಬಾರಿಕೆ ಆಗಿಬಿಟ್ಟಿದೆ, ನೀರು ಕುಡಿಬೇಕು ಫಸ್ಟ್ ಹೋಗಿ. 4 ಕಿಲೋಮೀಟ್ರ್ ವಾಕಿಂಗ್ ಆಯಿತು, ಡೈಲಿ ವಾರ್ಮಪ್ ಕಂಪ್ಲೀಟ್ ಆಯಿತು. ಆಮೇಲೆ 50 ಪುಷಪ್ಸ್ ಆಯಿತು, 50 ಫ್ರೀ ಸ್ಕ್ವಾಟ್ಸು ಆಯಿತು. ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಾನು. ಓಕೆನಾ? ಹಿಂಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೂ ವಿಕ್ಟ್ರಿ ಫಿಟ್ನೆಸ್ನ ಮಾಲೀಕರಾದಂಥ ವರುಣಕುಮಾರ್, ನಮ್ಮ ಕೋಚ್ ಆದಂಥ ಅವ್ರಿಗೆ ಸಹ ಧನ್ಯವಾದಗಳು. ಇಲ್ಲಾಂದರೆ ಸುಮ್ಮನೆ ಮನೇಲಿ ಇರ್ತಿದ್ದೆ ನಾನು. ಟಾಸ್ಕ್ ಕೊಟ್ಟರೆ ನೀವು, ನಾನು ಡಿಮೋಟಿವೇಶನ್ ಆಗಬಾರ್ದು ಅಂತಂದೇಳಿ 100 ಡೇಸ್ ಚಾಲೆಂಜ್ ಕಂಪ್ಲೀಟ್ ಮಾಡ್ತೀನಿ ನಾನು. ಕಂಪ್ಲೀಟ್ ಆಗೇ ಆಗುತ್ತೆ 100 ಡೇಸ್ ಚಾಲೆಂಜ್. ಥ್ಯಾಂಕ್ ಯು ಸರ್. ಲೈಕ್ ಮಾಡಿ.